ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್. ಸೊ ಬನ್ನಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಹಬ್ಬ ಇನ್ನು ಜಸ್ಟ್ 3 ಡೇಸಲ್ಲಿದೆ. ಇವತ್ತು ಸೋಮವಾರ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಸೊ ಬನ್ನಿ ಶಾಪಿಂಗ್ ಹೋಗೋಣ. ಮಂಡೇನು ಟ್ಯೂಸ್ಡೇ ವೆಡ್ನೆಸ್ಡೇ ಅಷ್ಟೇ, ಫ್ರೈಡೇ ನಾನು 4 ದಿವಸ ಹಬ್ಬ. ಈ ಸಲ ಲೇಟ್ ಆಗೋಯ್ತು. ಸೊ ಹೋಗಿ ಹಬ್ಬಕ್ಕೆ ಸೀರೆ ಎಲ್ಲ ಕೂಡ ತೊಗೊಂಡು ಬರೋಣ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹಲೋ ಬೇಬಿ. ಹಾಯ್ ಹಾಯ್ ಚಿನಿಕಟಿ. ಯಾಕಮ್ಮ? ಇಲ್ಲ ನಿನ್ನಲ್ಲ ನಿವೇದ್, ಬಾ ಮುಂದಕ್ಕ ಬಾರಾ, ಬಾ ಚಟಿ ಬಾರ, ಇನ್ನೇ ಬಾರ ಆಯ್ತು, ಬಾ. ನಾಚಿಕೆ ಆಗೋಯ್ತು ನಮ್ಮ ಹುಡುಗಂಗ. ಹಲೋ ಫ್ರೆಂಡ್ಸ್, ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಎಲ್ಕೋತಿದ್ದೀವಿ ಶಾಪಿಂಗ್. ಹಲೋ ಗೈಸ್, ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಅವ್ರು ಕಾರ್ ಓಡಿಸ್ತಾರದು ನೋಡ್ರಿ ಹೆಂಗ್ ವೆಯ್ಟ್ ಅಂತ. ನೀನು ಓಡಿಸಿ ಚೋಟಿ, ನೀನು ಓಡಿಸ್ತಾರ ಡ್ರ್ ಅಂತ. ಇವನು ಇದ್ದ ಫಸ್ಟು, ನಿವೇದು ಅವ್ನು ಹೊರಟೋದ. ಇವನು ಬಂದ ಅಂತ ಇವನು ಬಂದ. ನೀನನ್ನು ಒಬ್ಬರು ಮಾಡ ನೋಡಿದ್ರಾ ನಮ್ಮ ಮಕ್ಳು ಹೆಂಗೆ ಓಡಿಸ್ತಾರಂತ. ಕಾರ್ ಹೆಂಗೆ ಓಡಿಸ್ತಾರಂತ ಗೊತ್ತಾಯ್ತಾ? ಬಾಯ್ ಮಾಡ್ರಿ. ಹಾಯ್ ಮಾಡು ಚಿನಿ. ಹಾಯ್ ನೀನು ಚೋಟಿ ಹಾಯ್ ಮಾಡು. ನೀನು ಬಾಯ್ ಆಗಿಡ. ಹಾಯ್ ಅನ್ನ. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಬಾಯ್. ನಾವು ಚಿಕ್ಕಪೇಟೆಗೆ ಬಂದಿದ್ದಾಯಿತು. ನಮ್ಮಪ್ಪ ಪಾರ್ಕಿಂಗ್ ಹೋದ್ರು, ಪಾರ್ಕ್ ಮಾಡ್ತೀವಿ ಅಂತ ನಾವೇ ನಿಂತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸುದರ್ಶನ್ ಭೈರಪ್ಪ ಸಿಲ್ಕ್ಸ್ ಡೋಂಟ್ ನೋ ವೇರ್ ಶಾಪ್ ಅಂತ. ಸೊ ಎಸ್, ಇಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲೆಲ್ಲ ಜನರು ಎಷ್ಟಿದ್ರೆ ಡೈರೆಕ್ಟ್ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ ಅಂದ್ಕೊಂಡಿದ್ದೀವಿ. ಏನು ಬೇಕು ಮಗನೇ? ಬಟ್ಟೆನ ಬ್ಯಾಗ ಚಾಟ್ಸ್ ಬೇಕು? ಹೋಗೋಣ, ಜಾಗ ಬೇಕಲ್ಲ. ಅವ್ರು ದೊಡ್ಡಾಗೆ ಚಾಟ್ಸ್ ಬೇಕಂತ ಫ್ರೆಂಡ್ಸ್. ಅವ್ರು ಯಾರು, ಅವ್ರ ಹೆಂಡತಿ ಕೈ ಹಿಂಗೆ ಹಿಡ್ಕೊಳಕ್ಕೆ ಹಿಂಗೆ ನೋಡ್ತಾವ್ರೆ. ಇದು ನನ್ನ ಬೇಬಿ. ಯಾರು ಚಿಕ್ಕಪೇಟ್ ಮೇನ್ ಸ್ಟ್ರೀಟ್. ಇಲ್ಲೇ ಸುದರ್ಶನ್ನು, ಹಳೇದು ಹೊಸದು ಭೈರಪ್ಪ ಸೇರಿ ಇನ್ನು ಬೇಜಾನ್ ಅಂಗಡಿಗಳಿರೋದು. ವಿಡಿಯೋ ಮಾಡ್ತೀಯಾ ಫ್ರೆಂಡ್ಸ್? ಅವ್ನು ವಿಡಿಯೋ ಮಾಡ್ತಾನಂತೆ. ವಿಡಿಯೋ ಕಿತ್ಕೊಂಡವನೇ ಫೋನು. ಇವಾಗ ನಾವು ಬಂದಿದ್ದೀವಿ ಸುದರ್ಶನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಇನ್ನು ನೋಡ್ರಿ ಏನು ಅಲ್ಲವ್ರೆ. ಹೋಗೋಣ. ಸೊ ದಿಸ್ ಇಸ್ ಸುದರ್ಶನ್ 50% ಬಂಪರ್ ಆಷಾಢ ಸೇಲ್ ಅಂತ ಹಾಕಿದ್ದಾರೆ. ನೋಡೋಣ ಬನ್ನಿ. ಸೊ ಬನ್ನಿ, ಇವಾಗ ಸುದರ್ಶನ್ ಒಳಗಡೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಏನಾಗುತ್ತೆ, ಏನೆಲ್ಲ ತಗೋತೀವಿ ಅಂತೆಲ್ಲ ಕೂಡ ನಿಮ್ಗೆ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ. ನಾವಿದ್ದೀವಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಇವ್ನು ನೋಡಿ ಚೇರ್ ಹಾಕೊಂಡು ಕುತ್ಕೊಂಡಿರೋ ದೊಡ್ಡ ಮನುಷ್ಯ. ಸೀರೆ ಬೇಡ ನಿಂಕ? ನಿಮ್ಮ ಮಮ್ಮಗೆ ಬೇಡ. ಅಯ್ಯೋ, ಇವಾಗ ಸುಮ್ಮನೆ ಕೂತಿದ್ದೇನೆ, ಕೆತ್ತಿದ್ದೆ ಅಕ್ಕ. ಕುಚ್ಚ ಆಯ್ತು. ಸೊ ಜಸ್ಟ್ ಓಡಾಡ್ತಾವಳೆ. ಇರಮ್ಮ ತಲೆಗೆ ಧೂಳೈತೆ. ಅವ್ನು ನೋಡ್ರಿ ಖುಷಿ ಆಗ್ಬಿಟ್ಟೈತೆ ಅವ್ನು ಓಡಾಡೋಕ್ಕೆ. ಕುಣಿತದೆ ಮಗ, ಕುಣಿ ಅಂತ. ಅಗ್ಗಿ ಮಾಡು ಅಕ್ಕನ, ಶೇಕೆಂಡ್ ಕೊಡು ಚಿನಿ, ಶೇಕೆಂಡ್ ಕೊಡು. ವಾ ಆಯ್ ಮಾಡು ಅಕ್ಕಗೆ, ಆಯ್ ಮಾಡು ಅಕ್ಕಗೆ. ಬೇಕು ಅಂದ್ರೆ ಎತ್ಕೊಳ್ಳಮ್ಮ, ನೀವಿಬ್ರು ಸೇರೋದೇ ಅಕ್ಕ ಬಾನ್. ಸೊ ಗೈಸ್, ಇವಾಗ ನೋಡೋಣ ಅಂದ್ಬಿಟ್ಟು ಇಲ್ಲೇ ತೆಗಿಸ್ತಾ ಇದ್ದೀವಿ ಸೀರೆಗಳನ್ನ. ಓಕೆ ಫೈನ್, ತೊಗೋಬೋದು ಅಂತ ಅನ್ನಿಸ್ತು. ಎತ್ಕೊಂಬಿಡು ಮತ್ತೆ, ನೋಡೋಣ. ಚೆನ್ನಾಗಿತ್ತು ಸೀರೆ. ವಿ ಆರ್ ಸೆಲೆಕ್ಟೆಡ್ ಆಲ್ ದಿಸ್ ಸ್ಯಾರೀಸ್ ಗಿಫ್ಟಿಂಗ್ ಪರ್ಪಸ್ಸಿಗೆ. ಅವೈದು ನಂದು ಕಲರ್ ಚೆನ್ನಾಗೈತಾ? ಅದರಲ್ಲಿ ಮೆನ್ಷನ್ ನಮ್ಮ ಅಕ್ಕನ ಡೌಟ್. ನಂದು ಕಲರ್ ಚೆನ್ನಾಗಿದೆಯಾ ಅಂತ. ಯಾಕೋ ನಂಗೆ ಪರ್ಪಲ್ ಕಲರ್ ಮೇಲೇ ಹೇಳಿತಾ ಇದ್ದೆ. ಯಾಕಂತ ಗೊತ್ತಿಲ್ಲ, ಪರ್ಪಲ್ ಕಸ್ಟಮರೇ ಓದ್ತಾಯಿದ್ದೆ. ಓಕೆ ನೋಡಿ, ಇದು ಒಳ್ಳೆ ಸಕ್ಕತ್ತಾಗೋದು. ಇದು ಚೆನ್ನಾಗವೆ ಸೀರೆಗೆ. ಅವಕ್ಕಿಂತ ಇವು ಲುಕ್ ಕೊಡ್ತಾವೆ, ಅವಕ್ಕಿಂತ ಇವು ಲುಕ್ ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ತಾವೆ. ಆದರೆ ಅವಿರೋದೇ 4 ಏನು ಮಾಡೋಕ್ಕಾಗಲ್ಲ. ಅವೆಲ್ಲ 2000 3000 ರೇಂಜ್ ಸ್ಯಾರೀಸ್ಗಳು. ಸೊ ಲೆಟ್ಸ್ ಸಿ. ಇವು ಹೆಂಗಿದ್ದಾವೆ ನೋಡ್ಕೊಳ್ಳಿ ಎಲ್ಲ.
ಚೆನ್ನಾಗೈತೆ ಭವನ ಈ ಕಲರು. ಇವಾಗ ಡ್ರೆಸ್ ಮೆಟೀರಿಯಲ್ಸ್ ನೋಡ್ತಾ ಇದ್ದೀವಿ. ಬೈಕ್ ತೆಗಿಯಕ್ಕೆ ಹೋಗ್ಬೇಡಿ. ಅಷ್ಟರಲ್ಲಿ ಯಾವ ನೋಡ್ತಾ ಇರಿ ತಂಗಿ. ನಾನು ಇಸ್ಕೊಳ್ಳೋವಾಗಲೇ ಬೈಕ್ ಹಾಕೊಂಡಲ್ಲಿ ತೆಗೀರಿ ಅಣ್ಣ, ನೀವು ತೆಗಿತಾ ಇರ್ರಿ ಹೇಳ್ತೀನಿ. ಚೆನ್ನಾಯ್ತು ನೋಡಿ ದೀಪಕ್ಕ, ಇದು ವೈಟ್ಗಿಂತ ಇದು ಚೆನ್ನಾಯ್ತು. 30%. ಇದೆಷ್ಟು ಪರ್ಸೆಂಟ್ ಐತೆ? ಇದು ಚೆನ್ನಾಯ್ತು. ಇದು ಪಕ್ಕಿಕಾಯಿ ಡ್ರೆಸ್ ಹೇಳ್ತೀನಿ, ಇದು ಚೆನ್ನಾಯ್ತು. ಅದೇನ ಮಾರ್ಕೊಂಡು ಇವೆರಡು ಪಕ್ಕಿಕಾಯಿ ಹೇಳ್ತೀನಿ. ಓಕೆ ಡನ್. ಇವಾಗ ನಾವು ಶಾಪಿಂಗ್ ಬಂದಿದ್ದೀವಲ್ಲ, ಇಲ್ಲಿ ನಮ್ಮ ಅಕ್ಕ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಕೂಡ ನೋಡಿ ಟ್ರಯಲ್ ನೋಡ್ತಿದ್ದಾಳೆ. 3 ಪೀಸ್ ಸೆಟ್ಟು ಎಲ್ಲ ಕೂಡ ಹಾಕ್ಕೊಂಡು ನೋಡಿದ್ಲು. ಚೆನ್ನಾಗಿದೆ. ಕ್ಯಾನ್ ಟ್ರೈ ಕಾಟನ್ನು ಎಲ್ಲ ಥರನೂ ಇದೆ. ಸ್ಟೋನ್ ಸಿಗೋದೀಗ ಮಗ ಅಂತೆಲ್ಲ ಕೂಡ ಡ್ರೆಸ್ಗಳಿದ್ದಾವೆ, ನೋಡ್ಬೋದು. ಅವಳು ಟ್ರಯಲ್ಗೆ ಹೋಗಿದ್ದಾಳೆ, ಬಂದ ಮೇಲೆ ನೋಡಿಸ್ತೀನಿ ಓಕೆನಾ, ಯಾವತ್ತು ತೊಗೊಂಡಿದ್ದಾಳೆ ಏನಂತ. 3:45 ಆಯಿತು. ನಂಗೆ ಬೇರೆ ಹೊಟ್ಟೆ ಎಸಿತಿದೆ ಆ್ಯಂಡ್ ಒಂದು ಪಿಂಪಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ರೈಟ್ ಐ ಶೋರ್ ದಿಸ್ ಇಸ್ ಟ್ರಯಲ್. ಇದೊಂದು ಜೊತೆ ಡ್ರೆಸ್ಸು ಕಂಫರ್ಟ್ ಇದೆಯಾ? ಇವಾಗ ನಮಗೆ ಮತ್ತು ನಮ್ಮ ಅಕ್ಕಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಸೀರೆ ನೋಡ್ತಾ ಇದ್ದೀವಿ. ಇದು ಬಂದು ಪೋಚಂಪಲ್ಲಿ ಸೀರೆ ಅಂತ. ಸೊ ಓಕೆ, ಬಜೆಟಲ್ಲಿ 5K 6K 10K ಡಿಸ್ಕೌಂಟ್ ಹೋಗಿ 20,000 10,000 15,000 12,000 ಅಂತೆಲ್ಲ ನೋಡಿಸ್ತಾ ಇದ್ರು. ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಮ್ಮ ಬಜೆಟ್ ರೇಂಜಲ್ಲೂ ಇತ್ತು ಸೀರೆಗಳು. ಅಂದರೆ ಲೈಕ್ ನಾವು 5 to 6 ಅಂದ್ಕೊಂಡು ನೋಡಿದೆ. ನಮ್ಮ ಮನೆಗೆ ಅಷ್ಟು ನಾವು ತೊಗೊಂಡ್ವಿ. ನಮ್ಮ ಅಕ್ಕದವಳು ಅಂದ್ಕೊಂಡಿಕ್ಕಿದ್ದ 1,000 ಜಾಸ್ತಿನೇ ಆಯಿತು. ಪರವಾಗಿಲ್ಲ, ತಗೋ ಸೀರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈವನ್ ಶೀಟು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಸೆಲೆಕ್ಟ್ ಮಾಡಿದ್ರಿ. ಬಟ್ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಡಿಂಗ್ ಅಪೋಸಿಟ್ಟೇ ಇದೆಯಲ್ಲ, ಅಲ್ಲಿ ರಿಜೆಕ್ಟ್ ಆಗಿರೋವೆಲ್ಲ ಫಸ್ಟ್ ಫ್ಲೋರಿಗೆ ಬಂದಿದೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಇಲ್ಲಿಗಿಂತ ಕೆಳಗಡೆ ಇನ್ನೂ ಸಕ್ಕತ್ತಾಗಿತ್ತು ಸೆಲೆಕ್ಷನ್ನು. ಸೊ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಹೋಗಿದ್ವಿ. ಕೆಳಗಡೆ ನೋಡಿ ಇಷ್ಟ ಆಯಿತು. ಇಲ್ಲಿ ಜಾಸ್ತಿ ಕನಕಾಂಬ್ರ ಕಲರ್ ನೋಡಿಸ್ತಿದ್ದಾರೆ, ಯೆಲ್ಲೋ ಕಲರ್ ನೋಡಿಸ್ತಿದ್ದಾರೆ. ಸೊ ನಮ್ಮ ಅಪ್ಪಂಗೆ ಇಷ್ಟನೇ ಆಗಿರಲಿಲ್ಲ. ಅಂದರೂ ಓಕೆ ನೋಡೋಣ ಬಿಡು ಅಂತ ಅಂದ್ಬಿಟ್ಟು 2 ಸೆಲೆಕ್ಟ್ ಮಾಡಿ ಟೀ ಕುಡಿಯೋಣ, ಆಮೇಲೆ ಯೋಚನೆ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಕಾಫಿಗಳೆಲ್ಲರಿಗೂ, ನನಗೆ ಹುಡುಗರಿಗೆ ಮಾತ್ರ ಹಾಲು. ಬರ ಚಿಕ್ಕು ಜೊತೆ ಬಾ. ಇವ್ನು ನೋಡಿ ಸಂದಲ್ಲಿ ತಿರ್ಗೋದು. ಹೋಗು ನಡಿ, ಹಾಲು ಕುಡಿ ನಡಿ. ಸೊ ಇವಾಗ ಅವ್ರಿಗೆ ಹಾಲು ಕುಡಿಯೋ ಟೈಮ್ ಆಗಿದೆಯಲ್ಲ. ಟೈಮ್ ಎಷ್ಟು ಗೊತ್ತಾ? ವೆಯ್ಟ್ ನೋಡಿ, ಟೈಮ್ 5:02. ದಿಸ್ ಇಸ್ ದ ಥಿಂಗ್ಸ್. ಇಡ್ಲಿ ದೋಸೆ ಏನು ಸಿಕ್ಕಲ್ಲ ಇವಾಗ, ಆ ಥರ ದೋಸೆ ಇಲ್ಲ ಅನ್ಬೋದು. ಬಾ ಇಲ್ಕೇನೆ ಬಾ. ನಮ್ಮ ಅಮ್ಮಗೊಂದು ಕಾಫಿ ಕೊಟ್ಟು. ಅವ್ರ ಕೈಗೆ ಕದರ್ಸು. ತೊಗೊಂಡಿದ್ದು ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡಿದ್ನೋ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಇವ್ರು ನಮಗೆ ರೆಗ್ಯುಲರ್ ಆಗಿ ನೋಡಿಸ್ತಾರೆ. ಅಂಕಲ್ಲು ಕ್ಲೋಸ್ ರಿಲೇಷನ್. ಏನು ನಮ್ಮ ಮಂಜಕ್ಕೂ ಸೀರೆ ನೋಡಿಸ್ರಿ. ಇದು ನಮ್ಮ ಅಕ್ಕ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಸೀರೆ. ಸೊ ಎಸ್, ಇವಾಗ ನಾವು ಭರ್ಜರಿ ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡಿದ್ದೀವಿ. ನಮ್ಮ ದೊಡ್ಡ ಅಕ್ಕ ಒಂದು ಸೀರೆ, 1-2-3 ಜೊತೆ ಡ್ರೆಸ್ ತೊಗೊಂಡು ನಮ್ಮ ಮನೇಲಿ ಗೌರಿ ಹಬ್ಬಕ್ಕೆ ಸೀರೆಗಳು, ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ. ಇನ್ನು ನಮ್ಮ 2ನೇ ಅಕ್ಕ ಅವ್ಳು ಗಿಫ್ಟಿಂಗ್ ಪರ್ಪಸ್ಸಿಗೆ ಅಂತ ಜಾಸ್ತಿ ಸೀರೆಗಳನ್ನ ನಾವು ಮಾಡಿರೋ ಬಿಲ್ಲಿಗೆ ದೀಪ ಮತ್ತು ಮುಖವಾಡ 2 ಕೊಟ್ಟಿದ್ದಾರೆ. ನಾನು ಒಂದು ಆಚೆಗಡೆ ಹೋದ್ಮೇಲೆ ತೋರಿಸ್ತೀನಿ ಓಕೆನಾ, ತೋರಿಸ್ತೀನಿ. 5:45 6 ಗಂಟೆ ಆಗಿದೆ, ಇನ್ನು ಊಟ ಇಲ್ಲ. ಇಲ್ಲೇ ಅಲ್ದಾಡ್ತಾ ಇದ್ದೀವಿ 6 ಗಂಟೆ ಕರೆಕ್ಟಾಗಿ. ಈ ಗಿಫ್ಟ್ ಏನಿದೆ ಅಂತ ನೋಡಿಸ್ತೀನಿ. ನಮ್ಮ ಅಕ್ಕ ನನಗೆ ದೀಪ ಕೊಡಲಿ ಅಂತ ಇದ್ಲು. ಸೊ ಅದೇ ರೀತಿ ಅವರು ದೀಪನೇ ಕೊಟ್ಟು ಕಳಿಸಿದ್ದಾರೆ. ಸೊ ಎಸ್, ಮಾರಲ್ ಆಫ್ ದ ಸ್ಟೋರಿ ಇಸ್ ಮ್ಯಾನಿಫೆಸ್ಟೇಷನ್ ಕ್ಯಾನ್ ಬಿ ಹ್ಯಾಪನ್ ವೆನ್ ಎವರ್ ಅಟ್ ಎನಿ ಟೈಮ್. ಸೊ ಬನ್ನಿ ಇವಾಗ ಪ್ರಾಡಕ್ಟ್ಸ್ ತೊಗೊಂಡು ಹೋಗೋಣ. ಇಲ್ಲಿ ನಾವು ವಿ ಆರ್ ಕಲೆಕ್ಟಿಂಗ್ ದ ಸ್ಯಾರೀಸ್. ಸೊ ಯಸ್ ನೋಡಿ, ನಮ್ಮ ಬ್ಯಾಗ್ಗಳೆಲ್ಲ ಮೇಲಿಂದ ಕೆಳಗಡೆ ಬಂದಿರುತ್ತೆ, ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ವಿ ಆರ್ ಡನ್ ವಿತ್ ವರಮಹಾಲಕ್ಷ್ಮಿ ಶಾಪಿಂಗ್. ಯಾವ್ದು ಬೇಕು ಚಿನಿ? ಅದು ಬೇಕಾ? ಮಂಜು ಇದು ಬೇಕಂತ ಅವ್ರು ಎತ್ಕೋತಾರೆ, ನಿನ್ನ ಕೈ ಕೊಡಲ್ಲ ಅವರು. ಈಗ ನೀವೇದು ಗೊಲ್ದಿರೋ ಬಟ್ಟೆ ಸಿಗುತ್ತೆ ನಾ ಕೇಳ್ರಿ.
ಗೈ ಸೀರಿ ನನ್ನ ಪೊಸಿಷನ್ ನೋಡಿಸ್ತೀನಿ ಹೆಂಗಿದೇನಂತ. ಕುತ್ಕೊಂಬಿಡಿ, ನೆಲ್ಲಲ್ಲೇ ಕುತ್ಕೊಂಬಿಡಿ. ನಂಗೆಲ್ಲ ಸಿಕ್ಕಿದ್ರೆ ಸಾಕು ಗೈಸ್, ನಾನು ಕುತ್ಕೊಳಕ್ಕೆ ರೆಡಿ. ಅದಕ್ಕೆ ನೆಲ್ಲಲ್ಲೇ ಕುತ್ಕೊಂಬಿಡಿ. ಇವಾಗ ಇರಿ, ನಾವು ಜಸ್ಟ್ ಎಲ್ಲರೂ ಸುದರ್ಶನ್ ಕುಯ್ 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 ಇವಾಗ ಶಾಪಿಂಗ್ ಎಲ್ಲ ಕೂಡ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್. ಟೈಮ್ ಎಷ್ಟು ಗೊತ್ತಾ? ವೆಯ್ಟ್, ಎಂತ ಇದು 7:57. ದಿಸ್ ಇಸ್ ಮೈ ಮನೆ ದೇವರು. ಸೊ ಎಸ್, ಆಲ್ಮೋಸ್ಟ್ 8 ಗಂಟೆ. ಇವಾಗ ಹೋಗಿ ಫಸ್ಟ್ ನಮ್ಮ ಅಕ್ಕನ ಬಿಟ್ಬಿಟ್ಟು ಇನ್ನು ನಮ್ಮ ದೊಡ್ಡಕ್ಕನ ಬಸ್ಸಲ್ಲಿ ಕಳ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾವು ಅವ್ರನ್ನೂ ಕೂಡ ಕರ್ಕೊಂಡೋಗಿ ಡ್ರಾಪ್ ಹಾಕೊಂಡು ಬರ್ತೀವಿ. ಎಷ್ಟು ಕೈಂಡ್ ಅಲ್ಲ ನಾವು. ವಿ ಆರ್ ಸೋ ಕೈಂಡ್ ಅಲ್ಲ. ಎಕ್ಸ್ಕ್ಯೂಸ್ ಮೀ, ವಿ ಆರ್ ಸೋ ಕೈಂಡ್ ಅಲ್ಲ. ನಮ್ಮಪ್ಪ ಇಸ್ ಸೋ ಕೈಂಡ್ ಗೈಸ್. ಮಕ್ಕಳು ನಮಗೆಲ್ಲ ಬಸ್ಸಲ್ಲಿ ಹಾಕ್ಸೋದಿಲ್ಲ. ಸೊ ಹಂಗೆಲ್ಲರೂ ಡ್ರಾಪ್ ಹಾಕೊಂಡು ನಾವು ಲಾಸ್ಟ್ ಮನೆಗೆ ಹೋಗಿ ಎಷ್ಟೊತ್ತಾಗುತ್ತೋ ನೋಡೋಣ. ಓಕೆನಾ? ಸೊ ವಯಸ್ಸು ಇವಾಗ ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜಸ್ ಆಗಿದೆ. ನಮ್ಮ ಅಕ್ಕನ ಕರ್ಕೊಂಡು ಹೋಗೋದಕ್ಕೆ ದೇವನಹಳ್ಳಿಯಿಂದ ಮುಂದಕ್ಕೆ ನಮ್ಮ ಬಾವ ಒಳಗೆ ಬರ್ತಿದ್ದಾರೆ. ಸೊ ಬಂದು ಅವ್ರು ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ನಾವು ಬಿಟ್ಟು ಅವ್ರನ್ನ ಕರ್ಕೊಂಡು ವಾಪಸ್ ಹೋಗ್ಬೋದು ಅಷ್ಟೇ. ಓಕೆನಾ? ಇದಿಷ್ಟು ನಮ್ಮ ಕತೆ. ಬನ್ನಿ ಹೋಗೋಣ. ಕೇಕಿಲ್ಲ ಆ್ಯಂಡ್ ಚಳಿ ತಗೋತಾ ಇದ್ದೀವಿ. ನಮ್ಮ ಮಗು ಹೆಸರು ನನ್ನ ಹೊಟ್ಟೆ. ಅಲ್ಲಿದೆ ಕಾರು. ಅವರು ಬಾಗ್ಲಾಕ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ. ಏನಂದರೆ ನಾನು ಆಪಲ್ ಕೇಕೋಸ್ಕರ ಅದು ಇದು ತೊಗೊಂಬಂದೆ. ನಮ್ಮ ಅಮ್ಮಂಗೆ ಇವತ್ತು ಲಾಟ್ರಿ ಬನ್ ಪ್ಲಸ್ ಬಿಸ್ಕೆಟ್ 10 ರೂಪಾಯಿಗೆ ಏನಾರ ತೊಗೊಳ್ಳಿ ಅಂದರು. ಚಾಕ್ಲೇಟ್ ಕೊಟ್ಬಿಡ್ಲಾ ಅಂದರು. ಇಲ್ಲ ಬಿಸ್ಕೆಟೇ ಕೊಟ್ಬಿಟ್ರೆ ಟೀ ಜೊತೆ ತಿಂತಾರೆ ಅಂದರು. ಅವರು ಓರಿಯೋ ಕೊಡ್ಲಾ ಅಂದರು. ನನಗೆ ಮೊದಲೇ ಬಿಸ್ಕೆಟ್ ಆಗೋಣ. ಇಲ್ಲ ಬೇಡ, ಮಾರಿಗೋಲ್ಡು ಮಾರಿಲ್ಲ ಐಟೋ ಕೊರಿ ನಮ್ಮ ಅಮ್ಮ ತಿಂತಾರೆ ಅಂತ ಅಂದ್ಬಿಟ್ಟು ತೊಗೊಬಂದೆ. ಅಮ್ಮ ನಿಂಗೆ ಲಾಟ್ರಿ ತಗೋ, ಇದು ಬಿಡು, ಇವೆರಡು ಎತ್ಕೊ. ನಿಂಗೆ ಲಾಟ್ರಿ 10 ರೂಪಾಯಿ ಬಿಸ್ಕೆಟ್ ಜೊತೆ ಇದು ಏನಿದು ಬನ್ನು 50 ರೂಪಾಯಿ ಫ್ರೆಂಡ್ಸ್. ಇದು 30 ರೂಪಾಯಿ 100 ಗ್ರಾಮು. ಅದು 10 ಅಲ್ಲ 40 ರೂಪಾಯಿ 100 ಗ್ರಾಮು. ಅದು 50 ರೂಪಾಯಿ. ಅದು 10 ರೂಪಾಯಿ ಬಿಸ್ಕೆಟು. ಸರಿ, ನಾ ಕೊಡ್ತೀನಿ ಒಂದು ನಿಮಿಷ. ಚಳಿ ಬೇಕಂತೆ. ಚಳಿ ಚಳಿ ಅವನು ತಿನ್ನಲ್ಲ. ನನ್ನ ಹೆಸರು ಒಂದು ಹೊಟ್ಟೆ ನಂದು ಅಂತ ಅದಕ್ಕೆ ಹೇಳಿದ್ದು. ಅವನದು ಹೆಸರು ನಂದು ಹೊಟ್ಟೆ ಅಂತ. ವೆಯ್ಟ್, ಏನು ವಾವ್ ಗೈಸ್, ಸಕ್ಕರೆ ವಿಡಿಯೋ ಕ್ಯಾಪ್ಚರ್ ಆಯಿತು. ದವಾಕೊಂಬರ್ದು ಬಾಣಲ್ಲಿ. ಇದು 10 ರೂಪಾಯಿ. ಎಷ್ಟು? 1/4 kg ಎಷ್ಟು? 110. ಇದು 100 ಗ್ರಾಮು 40 ರೂಪಾಯಿ. 1/4 kg 110 ಅಂದರೆ ಹೋಗಿಲ್ಲ ಅವ್ನ ಮಟ್ಟಿಗೆ. ಅದೇ ರೇಟ್. ಅದಕ್ಕೆ ಹೇಳಿದ್ರು ಪರವಾಗಿಲ್ಲ. ಇದು ಚೆನ್ನಾಗಿದ್ದಾವೆ. ಕೂತ್ಕೊಂಡ ಕೊಡ್ಲಿ ಆನಂದ ಮಗನ ಚೆನ್ನಾಗಿ ತಿನ್ನೋ ಅವನಲ್ಲೇ ಬಾಕ್ಸ್ ಇಟ್ಕೊಂಡು ಹಂಗೆ ವಾಪಸ್ ಕೊಡಿ. ನಮ್ಮ ಅಕ್ಕನ ದೇವನಲ್ಲಿ ಎದುರು ಡ್ರಾಪ್ ಆಗಿ ಚೆನ್ನಾಗವು. ಟೋಲಿನ ಮುಂದಕ್ಕೆ ನಮ್ಮ ಬಾವ ತಮ್ಮ ಅವ್ರ ಮೈದಾನು ಇದು ನಿಂತು ಹಂಗೆ ಅವ್ರಿಗೆ ಹೋಗ್ತಿದ್ರು. ಅವ್ರು ಕರ್ಕೊಂಡು ಹೋದ್ರು. ಸೊ ಅವ್ರು ಕರ್ಕೊಂಡು ಹೋದ್ರು ಅಂದ್ಬಿಟ್ಟು ನಾವು ಹಂಗೆ ಅವ್ರನ್ನ ಬಿಟ್ಬಿಟ್ಟು ಮನೆಗೆ ಹೋಯ್ತಾ ಇದ್ವಿ. ಅಪ್ಪ ನಮ್ಮ ನಿಗಾಯ್ತು ದಾರಿ ಉದ್ದಕ್ಕೆ ಮಲ್ಕೊಂಡಿದ್ದ. ಎದ್ದಿಂಗ್ ಕಂಡ್ಬಿಟ್ರೆ ಅಂಗಡಿಯಲ್ಲಿ ಇರ್ತಾನೆ. ಮಾಡೋದು ಪಾಯಿಂಟ್ ಮಲ್ಕೊಂಡ್ಬಿಟ್ಟಿದ್ದಂಗೆ ಅವನಿದೆ. ಎದ್ದು ತಿರುಗಳು ಮಾಡಿ ಆಡ್ತಿರ್ತಾನೆ. ಎಸ್, ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಎಂಡ್ ಮಾಡ್ತೀವಿ. ಓಕೆನಾ? ಬನ್ನಿ ಮನೆಗೆ ಹೋಗಿ. ಸೊ ಗೈಸ್, ಇವಾಗ ನಾನು ತೊಗೊಬಂದಿರೋದ್ರಲ್ಲೆಲ್ಲ ಒಂದೊಂದು ಸೀರೆ ನೋಡ್ತೀನಿ. ನಮ್ಮ ಅಕ್ಕಂದು ನಮ್ಮದು ಎಲ್ಲ ಇಲ್ಲಿಗೆ ಬಂದುಬಿಟ್ಟಿದೆ. ಸೊ ಹಂಗಾಗಿ ಒಂದೊಂದು ವೆರೈಟಿ ಯಾವ್ಯಾವುದಿದೆ ಅಂತ ನೋಡ್ತೀನಿ. ಓಕೆನಾ? ಇದು ಫಸ್ಟ್ ವೆರೈಟಿ. ಇದರಲ್ಲಿ ತುಂಬ ಕಲರ್ಸ್ ತೊಗೊಬಂದಿದ್ದಾಳೆ ಅವಳು ಗಿಫ್ಟ್ ಮಾಡೋಕ್ಕಂತ. ಇದು ಸೀರೆ ಎಲ್ಲ ಈ ಥರ ಐತೆ. ಫ್ಲವರ್ಸ್ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಫ್ಲವರ್ಸ್ ಮೋಟಿವ್. ಓಕೆನಾ? ಈ ಥರ ಫ್ಲವರ್ ಈ ಥರ ಬುಟ್ಟ ಇದೆ. ದಿಸ್ ಇಸ್ ದ ಬಾರ್ಡರ್. ವೆಯ್ಟ್, ನಿಮ್ಗೆ ಇವಾಗ ನಾನು ಸೆರಗು ನೋಡಿಸ್ತೀನಿ. ಏನು ಸುಮ್ಮನೆ ಇರ್ತೀರ ಒಂದು ಸ್ವಲ್ಪ ಹೊತ್ತು ಚೋಟಿಯವರೇ. ಇದು ಸೆರಗು ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಅಲ್ಲ? ಬ್ಲೌಸ್ ಬಂದು ದಿಸ್ ಇಸ್ ಬ್ಲೌಸ್. ಓಕೆ, ಇದು ಒನ್ ಟೈಪ್ ಆಫ್ ಸೀರೆ. ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೊಂದು ಟೈಪ್ ಆಫ್ ಸಾರಿ ಇಸ್ ದಿಸ್. ಇದು ಸಖತ್ತಾಗಿದೆ. ಓಕೆನಾ? ಇದು ಚಿಕ್ಕ ಬಾರ್ಡ್ರು, ಮೈಸೂರು ಸಿಲ್ಕ್ ಟೈಪ್. ಅದು ಎಲ್ಲ ಹೇಗೆ ನೋಡ್ತೀನಿ. ಇದು ಎಲ್ಲ ಗೊತ್ತವಲ್ಲ ನೋಡಿ, ಇದು ಸೀರೆದು ಸೆರಗಾಗಿರುತ್ತೆ.
ಬಂದು ಬ್ಲೌಸ್ ಗೈಸ್, ದಿಸ್ ಇಸ್ ಬ್ಲೌಸ್. ಎಲ್ಲ ಹೊಸರುಪೇಟೆಯಲ್ಲಿ ಅದೇನು ಹಂಗೆ ಮಾಡಿಸ್ಬೋದು. ಇದು ಬ್ಲೌಸು, ಇದು ಈ ಥರ ಇದೇನೆ. ಇದು ಒಂದು ಸೀರೆ, ಓಕೆನಾ? ನೀವೇನು ಪರ್ಪಲ್ ಕಲರ್ ಸೀರೆ ನೋಡಿದ್ರಲ್ಲ, ಈ ಸೀರೆ ಬಂದು ಗಜ್ಜಿ ಸಿಲ್ಕ್ ಸ್ಯಾರೀಸು. ನಮ್ಮ ಮನೇಲಿ ಒಂದು 5-6 ಕಲರ್ ತೊಗೊಂಡು ಬಂದ್ವಿ ನಮಗೆ ಅಂತ ಅಂದ್ಬಿಟ್ಟು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕ ನಮ್ಮ ನೀವೇನು ಬರ್ಡೇಗೆ ಹಾಕಿತ್ತು ಆ ಥರ ಸೀರೆ ಇದು, ಇಷ್ಟಪಟ್ಟು ತೊಗೊಂಡಿದ್ದು. ಇದು ಸೀರೆ ಎಲ್ಲ ಇದೇ ಥರ ಫ್ಲವರ್ ಇದೆ. ಈ ಸೀರೆಗೇನೋ ಹೆಸರಿದೆಯಪ್ಪ, ಇದು ಒಂದು ಕಾಲದಲ್ಲಿ ಟ್ರೆಂಡಿ ಆಗ್ಬೋದು, ಇವಾಗೂ ಹಿಂಗೆ ಟ್ರೆಂಡಿ ಆಗಿದೆ. ಇದು ಬಾರ್ಡರ್ ನಮ್ಮ ಇಬ್ಬರಿಗೆ ಏನು ಇಲ್ಲ, ಇಬ್ಬರಿಗೆ ಏನು ಇಲ್ಲ. ಸೀರೆ ಹೆಂಗೆ ಒಂದು ನಿಮಿಷ ವೀಡಿಯೋ ಮಾಡೋಕೆ ಬಿಡಮ್ಮ. ಇದು ಬಾರ್ಡರ್, ಓಕೆನಾ? ಇದಕ್ಕೆ ಬ್ಲೌಸು ಸೆರಗು ಅಪೋಸಿಟ್ ಬಂದಿದೆ. ಈ ಥರ ಸೀರೆಗಳಿಗೆ ಮೆಜಾರಿಟಿ ಅಷ್ಟೇ ಅಪೋಸಿಟ್ಟೇ ಬರುತ್ತೆ. ಸಿಸ್ಟರ್ ಇಸ್ ಕಾಲಿಂಗ್. ಇದು ಸೆರಗು, ಸೆರಗು. ದೀಪಕ ಇಸ್ ಕಾಲಿಂಗ್, ದೀಪಕ ಇಸ್ ಕಾಲಿಂಗ್. ಹಲೋ, ಹೋದ ಮನೆಗೆ? ಎಷ್ಟೊತ್ತಾಯ್ತು? ದೀಪಕ್ ಅಂತ ಕೇಳ್ತಾವನೆ ನೋಡು. ದೀಪಕ ಎಷ್ಟೊತ್ತಾಯ್ತು? ಏನಂದ್ರು ಸೀರೆ ನೋಡಿ? ಹ್ಞೂ ಬಂದ್ವಿ. ಸರಿ ಬಾಯ್. ಸೊ ಇದು ಸೆರಗು, ಓಕೆನಾ? ಈ ಸೀರೆ ಸೆರಗು. ಬ್ಲೌಸ್ ಬಂದು ದಿಸ್ ಇಸ್ ದ ಬ್ಲೌಸ್, ಆಪೋಸಿಟ್ ಕಲರ್, ಓಕೆನಾ? ಎಲ್ಲ ಸೀರೆಗಳು ರಿಸೆಪ್ಷನಿಗೆ ಲೇಟಾಗಿ ಹೋಗ್ತೀವಿ ಅಂದರೆ ಉಟ್ಕೊಂಡು ಹೋಗ್ಬೋದು. ಹಂಗೆ ಫೋಲ್ಡ್ ಮಾಡಿ ಮಾಡ್ತೀನಿ ಇಷ್ಟೇ. ಇವತ್ತು ಸುದರ್ಶನಲ್ಲಿ ಕೆಲವು ಟಾರ್ಗೆಟ್ಸ್ ಎಲ್ಲ ಇರುತ್ತೆ. ಲೈಕ್ 5,000 ಮಾಡಿದ್ರೆ ಒಂದು 10,000 20,000 ಆ ಥರ ಎಲ್ಲನೂ ಇದು ನಾವು ಮಾಡಿದ್ದಕ್ಕೆ ನಾವೆಲ್ಲ ಸೇರಿಸಿ, ನನಗೆ ನಮ್ಮ ಅಕ್ಕಂದಿರಿಗೆ, ನಮ್ಮ ಮನೆಗೆ ತೊಗೊಂಡಿದ್ದು, ನಮ್ಮ ಅಕ್ಕಂದಿರು ತೊಗೊಂಡಿದ್ದು ಎಲ್ಲ ಸೇರಿಸಿ ಒಂದೇ ಬಿಲ್ಲು. ಇದಿಷ್ಟು ಈ ಥರ ಹಿಂಗೆ ಬ್ಯಾಗಲ್ಲಿ ಇಟ್ಬಿಟ್ಟು ನಮ್ಮ ಬಜೆಟ್ ಬಿಲ್ ಆಗಿತ್ತಲ್ಲ ಅದಕ್ಕೆ ಗಿಫ್ಟ್. ದೀಪಸ್ತಂಭ ಇನ್ನೂ ತೆಗ್ದಿಲ್ಲ. ಇದು ಮುಖವಾಡ ಎಷ್ಟು ಚಿಕ್ಕದಾಗೈತೆ ಗೊತ್ತಾ? ವೆಯ್ಟ್ ಎಲ್ ಶೋ. ನನ್ನ ಕೈ ಮೇಲೆ ಇಟ್ಕೊಂಡ್ರೆ ನನ್ನ ಅಂಗೈ ಎಷ್ಟೈತೆ ಕರೆಕ್ಟಾಗಿ ನೋಡಿ. ಚಿಕ್ಕ ಕಾಯಿ ಇಕ್ಬೇಕು. ನನ್ನ ಅಂಗೈ ಎಷ್ಟು ಕರೆಕ್ಟಾಗಿದೆ. ಸೀಯರ್ ಇಕ್ಬೇಕು. ಮುಖವಾಡ ಇಕ್ಕಿದ್ಮೇಲೆ ಕಾಯಿ ಇಕ್ಕಲ್ಲ. ಕಾಯಿ ಇಕ್ತಾರೆ ಇವಾಗ. ಕಾಯಿ ಇಕ್ಕೋ ಕಾಯಿ ನಮ್ಮ ಮನೆಗೆ ಬಂದವಲ್ಲ. ವಾ, ದೀಪಸ್ಕೊಂಬ ಚೆನ್ನಾಗೈತೆ. ಸೊ ಗೈಸ್ ನೋಡಿ, ದೀಪಸ್ಕೊಂಬ ಅವು ಚೆನ್ನಾಗೈತೆ. ತುಪ್ಪದ ದೀಪ ಬೇಕಂದ್ರೂ ಮಧ್ಯದಾಗ ಹಾಕಚ್ಬೋದು. ಜರ್ಮನ್ ಸಿಲ್ವರ್ ಅಂತ ಅವ್ರು ಹೇಳಿ ಪ್ರಮೋಷನ್ ಮಾಡಿರೋದು. ಇದು ಜರ್ಮನ್ ಸಿಲ್ವರ್ ಥರ ಇಲ್ಲ, ಇದು ವೆಯ್ಟ್ಲೆಸ್. ಜರ್ಮನ್ ಸಿಲ್ವರ್ ಆದರೆ ಜರ್ಮನ್ ಸಿಲ್ವರ್ಗ ಇದು ಜರ್ಮನ್ ಸಿಲ್ವರ್ ನಾರ್ಮಲ್ ರೇಟ್ದಂತೂ ಅಲ್ಲ. ಇದು ಇವು ಕ್ವಾಲಿಟಿ ಅವೆ. ನಾನು ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಕ್ವಾಲಿಟಿ ಅವೆ ಇವು ನೋಡು, ಕ್ವಾಲಿಟಿ ಅವೆ. ಹಬ್ಳದುಬ್ಳ ಅದೇ ಇವಾಗ ಈ ಇದು ಗೌಡ್ರ ಎಲೆಕ್ಷನ್ ನಡೀತು ನೋಡು, ಅವಾಗ ಏನೇನೋ ತಂದ್ಕೊಟ್ರಲ್ಲ ನಮ್ಮ ಮನೆಗ್ಳಕ. ಆ ಥರ ಎಲ್ಲ ಡಮ್ಮಿ ಥರ ಇಲ್ಲ ಸದ್ಯಕ್ಕೆ. ನಾವೇನು ಹೋಗಿ ಅವ್ರನ್ನ ಕೇಳಿದ್ರಾ? ನೋಡಿ ಮುಖವಾಡ, ದೀಪಸ್ಕಂಬ. ಓ ಸೆಟ್ ಕೊಟ್ಟವ್ರು ಹಂಗಾದ್ರೆ ಕುಂಕುಮದ ಬರ್ಣೆ. ನಾವೊಂದು ಲಕ್ಷ ಮಾಡಿಲ್ಲ ಗೈಸ್. ಇನ್ನೊಂದ್ಸಲಿ ಇನ್ನೊಂದು ಯಾರಾದ್ರೂ ಒಂದು 2 ಫ್ಯಾಮಿಲಿಯಿಂದ ತಗೊಂಡು ಮುಂದಿನ ವರ್ಷ ಇನ್ನೊಂದು ಜಾಸ್ತಿ ಮಾಡ್ತೀವಲ್ಲ ಅವತ್ತು ಕೊಡ್ತಾರೆ. ಸುಮ್ಮನೆ ಇದೆಲ್ಲ ಇವಾಗ ನಮ್ಮ ಅಕ್ಕ ಎತ್ಕೊಂಡು ಹೋಯ್ತಾಳೆ. ಅವಳು ಈಗ ಸಲ ತಗೊಂಡೋಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರ್ತಾಳೆ. ನೋಡಿ ನಂಗೆ ಇದು ಮುಖವಾಡ ಇಷ್ಟ ಆಯಿತು. ಸೇಮ್ ಬೆಳ್ಳಿ ಮುಖವಾಡ ಇದ್ದಂಗೆ ಐತೆ. ಇರು, ಅದು ಗಣಪತಿದು ಲಕ್ಷ್ಮೀದ್ ಕಲ್ಯಾಗು ಗಣಪತಿದು 25,000 ಏನೋ ತಗೊಂಡಿರೋ ಅಂತ 3 ಸೀರೆ, ಓಕೆನಾ? ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ, ಒಂದು ನಿಮಿಷ ಇರಮ್ಮ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಫಿಷಿಯಲ್ ಆಗಿ ನೋಡಿಸ್ತೀನಿ. ಆ್ಯಂಡ್ ನಮ್ಮ ಅಕ್ಕಂದಿರಿಗೆ ಗೌರಿ ಹಬ್ಬಕ್ಕೆ ತಗೊಂಡಿರೋ ಸೀರೆ ನಾವು ಗೌರಿ ಹಬ್ಬಕ್ಕೆ ಕೊಡ್ಬೇಕಾದ್ರೆ ನೋಡಿಸ್ತೀನಿ. ನಂಗೆ ತಂದಿರೋ ಸೀರೆ ಉಟ್ಕೊಂಡೋಗಿ ಹೇಳ್ತೀನಿ, ಓಕೆನಾ? ಇದರಲ್ಲೇ ಒಂದು ನೋಡ್ಕೊಬೇಡಿ. 3 ಸೀರೆಯಲ್ಲಿ ಒಂದು ಸೀರೆ ಯಾವುದೋ ನಾನು ತಗೊಂಡಿರ್ಬೋದು ನನಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು, ನಾನು ಇಷ್ಟಲ್ಲಿ ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬಾಯ್.